ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ. ಎಲ್ಲಿ ಅಂದರೆ ಅಹಮದಾಬಾದಲ್ಲಿ ಮ್ಯಾಚ್ ಇದೆ. ಮತ್ತು ಇವತ್ತ ಪಾತಾಳಮುಖಿಯಾಗಿರುವಂತಹ ನಮ್ಮ RCBಗೆ ಏನಾದರೂ ಗೆಲುವು ಸಿಗುತ್ತಾ ಅಂತ ನೋಡೋದಾದರೆ ಸ್ನೇಹಿತರೆ, ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, RCB ಮತ್ತು GTಯ ಹೆಡ್ ಟು ಹೆಡ್ ರೆಕಾರ್ಡ್ ಅನ್ನೋದಾದರೆ ಟೋಟಲ್ಲು 3 ಮ್ಯಾಚು ಆಗಿದೆ. RCB ಮತ್ತು GT ಇದುವರೆಗೂ 3 ಮ್ಯಾಚಲ್ಲಿ 1 ಮ್ಯಾಚು ಬೆಂಗಳೂರು ಗೆದ್ದಿದೆ, 2 ಮ್ಯಾಚು DC ಗೆದ್ದಿದೆ. GT ಗೆದ್ದಿದೆ. DC ಅಲ್ಲ, GT. ಈ ಒಂದು ಇದನ್ನು ನೋಡಿದಾಗಲೇ ಹೇಳ್ಬೋದು ನಾವು, ಸ್ವಲ್ಪ GT ನಮ್ಮ ಮೇಲೆ ಡಾಮಿನೇಟ್ ಮಾಡಿದ್ದಾರೆ. ಇವತ್ತು RCB ಗೆಲ್ಲಲೇಬೇಕು ಅಂತನ್ನೋದಾದರೆ ಏನು ಮಾಡಬೇಕಪ್ಪ ಅಂದರೆ, ಓಪನರ್ಗಳಿಂದ ಆದಷ್ಟು ರನ್ ಬರಬೇಕು. ಮೊದಲು ಟಾಸ್ ಗೆಲ್ಲಬೇಕು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕು. ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ಟೈಲಾಗಿ ಬೌಲಿಂಗ್ ತಗೊಂಡ್ರೆ ನಿಜಕ್ಕೂ ಸರಿಯಾಗಿ ಗುಮ್ಮಿಸ್ಕೋತಾರೆ, ನೆನಪಿರಲಿ. ಮತ್ತು ಅದೇನೋ ಮ್ಯಾಕ್ಸ್ವೆಲ್ ಬರ್ತಾವ್ರಂತೆ, ಮ್ಯಾಕ್ಸ್ವೆಲ್ಲು ಚೆನ್ನಾಗಿ ಆಡಬೇಕು. ಮತ್ತು ಮೊದಲನೇ ಓಪನರ್ಸ್ಗಳಾದಂತಹ ವಿರಾಟ್ ಕೊಹ್ಲಿ ಆ್ಯಂಡ್ ಡು ಪ್ಲೆಸಿಸ್ ಇಬ್ಬರು ಕೂಡ ಸದ್ಯಕ್ಕೆ ಒಳ್ಳೆ ಫಾರ್ಮಲ್ಲೇ ಇದ್ದು ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಫಾರ್ಮನ್ನು ಕಂಟಿನ್ಯೂ ಮಾಡಬೇಕು. ಮತ್ತು GT ಅವರ ಮೇಲೆ ಡಾಮಿನೇಟ್ ಮಾಡಬೇಕು. ಮತ್ತು ರಜತ್ ಪಟಿದಾರ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಕಳೆದ 3 ಪಂದ್ಯಗಳಿಂದ. ಆದರೆ ಅವರು 50, 52, 53 ಇಷ್ಟರನ್ನು ನೋಡಿದು ಔಟ್ ಆಗ್ತಾ ಇದ್ದಾರೆ. ಇನ್ನೂ ಕೊನೆಯವರೆಗೂ ಇರಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಯಾಕಪ್ಪ ಅಂದರೆ ಕೊನೆಯವರೆಗೂ ಇದ್ದರೆ ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡಬಹುದು. ಹೌದಲ್ಲ? ಹೌದು ಸ್ನೇಹಿತರೆ, ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡಬಹುದು ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕಡೆಗೆ ಬೌಲರ್ಗಳು ಕರಣ್ ಶರ್ಮಾ ಇರಲೇಬೇಕು. ಕರಣ್ ಶರ್ಮಾ ಯಾಕಿರಬೇಕು ಅಂದರೆ, ನೀವು ಕಲ್ಕತ್ತಾ ಮ್ಯಾಚ್ ನೋಡಿರ್ಬೋದು, 1 ರನ್ನಿಂದ ಸೋತಿರ್ಬೋದು. ಆದರೆ ಕರಣ್ ಶರ್ಮಾ ಕೊನೆಯವರೆಗೂ ಕೂಡ ಗೆಲುವನ್ನು ಹಿಡಿತದಲ್ಲಿಟ್ಕೊಂಡಿದ್ದರು. ಸೂಪರ್ ಓವರ್ ಮಾಡ್ಕೊಳ್ಳೋಕ್ಕಾದರೂ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ ಅಷ್ಟೇ. ಸೊ ಅದರಿಂದ ಕರಣ್ ಶರ್ಮಾ ಇರಲೇಬೇಕು ಸ್ನೇಹಿತರೆ. ಮತ್ತು ಫಿನಿಷರ್ DK ಅವರು ತುಂಬ ಚೆನ್ನಾಗಿ ಆಡಬೇಕು. ಒಂದು ಮ್ಯಾಚಿಂದ ಅಂಥ ಪರ್ಫಾರ್ಮ್ ಬಂದಿಲ್ಲ, ಇವತ್ತ ಬರಬೇಕು GT ವಿರುದ್ಧ. ಮತ್ತು ನಮ್ಮ ಬೌಲರ್ಗಳು ನೋಡೋದಾದರೆ ಕರಣ್ ಶರ್ಮಾ, ಅದಾದಮೇಲೆ ಮೊಹಮ್ಮದ್ ಸಿರಾಜು, ಯಶ್ ದಯಾಳು ಇವರೆಲ್ಲ ಲಯಕ್ಕೆ ಮರಳಬೇಕು. ಮೊಹಮ್ಮದ್ ಸಿರಾಜ್ ಅವರು ಆಲ್ರೆಡಿ ಲಯ ಕಂಡುಕೊಂಡಿದ್ದಾರೆ. ಆದರೆ ಈ ಮ್ಯಾಚಲ್ಲಿ ನೋಡಬೇಕು, SRH ವಿರುದ್ಧ 4 ಓವರ್ ಹಾಕಿ 24 ರನ್ ಅಷ್ಟೇ ಕೊಟ್ಟಿದ್ದರು. ಪರವಾಗಿಲ್ಲ, ಒಳ್ಳೆ ಸ್ಪೆಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಇವರು ಟಾಸ್ ಗೆದ್ದರೆ ಸ್ಟೈಲಾಗಿ ಬೌಲಿಂಗ್ ಆಯ್ಕೆ ಮಾಡೋದಕ್ಕಿಂತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 300 ರನ್ವರೆಗೂ ಹೊಡಿಬೇಕು. 300 ರನ್ವರೆಗೂ ಹೊಡೆದ್ರೆ ಮಾತ್ರ ಈ ಒಂದು ಗ್ರೌಂಡಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ. ಇದು ಯಾವುದು ಅಂದರೆ ವರ್ಲ್ಡ್ ಕಪ್ ಫೈನಲ್ ಆಯ್ತಲ್ಲ, ಆ ಗ್ರೌಂಡು ಸ್ನೇಹಿತರೆ. ಮತ್ತು GT ಕಡೆ ಬ್ಯಾಟಿಂಗು ಒಂದು 4 ಜನ ಇದ್ದಾರೆ ಇವರು ಶುಭಮ್ ಗಿಲ್, ಡೇವಿಡ್ ಮಿಲ್ಲರ್, ರಾಹುಲ್ ತೆವಾಟಿಯಾ ಮತ್ತು ರಶೀದ್ ಖಾನ್. ಈ 4 ಜನ ಪಿಲ್ಲರ್ಗಳು ಹೋದರೆ ಸಾಕು, ಅವರಲ್ಲಿ ಆಡುವಂತಹ ಬ್ಯಾಟ್ಸ್ಮನ್ಗಳು ಯಾರೂ ಇಲ್ಲ. ಈ ಬಾರಿ GT ಏನಂತ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇಲ್ಲ. ಅದನ್ನು ಅಡ್ವಾಂಟೇಜ್ ಆಗಿ ತಾವುಗಳು ತಗೊಂಡು ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇವತ್ತ ಒಂದು ವೇಳೆ ಏನಾದರೂ ಗೆದ್ದರೆ ತೀರಾ ದೊಡ್ಡ ಪ್ಲೇಸ್ಗೇನು ಹೋಗಲ್ಲ,
ಮುಂಬೈಗಿಂತ ಮೇಲೆ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.